ಬಳ್ಳಾರಿಯಲ್ಲಿಂದು ಜಿಲ್ಲಾಡಳಿತ, ಗ್ರಾಹಕರ ವ್ಯವಹಾರಗಳ ಇಲಾಖೆ ಹಾಗೂ ಕಾನೂನು ಮಾಪನಶಾಸ್ತ್ರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆಗೆ ಚಾಲನೆ ನೀಡಲಾಯಿತು. ಸುರಕ್ಷಿತ ಉತ್ಪನ್ನಗಳು, ಆತ್ಮವಿಶ್ವಾಸದ ಗ್ರಾಹಕರು ಎಂಬ ಘೋಷವಾಕ್ಯದಡಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ರಾಜೇಶ್ ಹೊಸಮನೆ, ಆಹಾರ ಇಲಾಖೆಯ ಉಪನಿರ್ದೇಶಕ ಕೆಆರ್ ದೇವರಾಜ್, ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಸಹಾಯಕ ನಿರ್ದೇಶಕ ಮನೋಜ್ ಕುಮಾರ್, ಉಪನ್ಯಾಸಕರಾದ ಖುಷ್ವಂತ್ ಸೇರಿದಂತೆ ಹಲವು ಉಪಸ್ಥಿತರಿದ್ದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ರಾಜೇಶ್ ಹೊಸಮನೆ, ಈ ಮೊದಲು ಯಾವುದೇ ಸೇವೆ ಮತ್ತು ವಸ್ತು ಪಡೆದಲ್ಲಿ ಅದರ ಜವಾಬ್ದಾರಿ ಗ್ರಾಹಕನದ್ದೇ ಆಗಿತ್ತು. ಆದರೆ ಈಗ ಮಾರಾಟಗಾರ, ಉತ್ಪಾದಕರ ಜವಾಬ್ದಾರಿಯೂ ಇದೆ. ಗ್ರಾಹಕ ತಾನು ನೀಡಿದ್ದ ಮೊತ್ತಕ್ಕೆ ಅರ್ಹ ಸೇವೆ, ವಸ್ತು ಪಡೆಯುವ ಹಕ್ಕಿದೆ ಎಂದು ಹೇಳಿದರು. ಆಹಾರ ಇಲಾಖೆಯ ಉಪನಿರ್ದೇಶಕ ಕೆಆರ್ ದೇವರಾಜ್, ಗ್ರಾಹಕ ಹಕ್ಕುಗಳ ಆಯೋಗವು 3 ಹಂತದ ಪರಿಹಾರವನ್ನು ನೀಡುವ ಮೂಲಕ ಗ್ರಾಹಕರ ವ್ಯಾಜ್ಯಗಳನ್ನು ಪರಿಹರಿಸುತ್ತಾ ಬರುತ್ತಿದೆ ಎಂದರು. ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಅಂತ ಈ ಸರಿಯ ಘೋಷವಾಕ್ಯ ಕೂಡ ಅದೇ ಆಗಿದೆ. ಸೇಫ್ ಪ್ರಾಡಕ್ಟ್ಸ್ ಅಂಡ್ ಕಾನ್ಫಿಡೆಂಟ್ ಕಸ್ಟಮರ್ಸ್ ಅಂತ, ಅಂದ್ರೆ ನಾವು ಸೇಫ್ ಪ್ರಾಡಕ್ಟ್ ಅನ್ನ ತರಬೇಕು, ಹಾಗೆ ಕಾನ್ಫಿಡೆಂಟ್ ಆಗಿ ಇರಬೇಕು ಅನ್ನೋದು. ವಕೀಲರಾದ ಎಚ್ಎಂ ಅಂಕಲಯ್ಯ, ವಿಮಾ ಪಾಲಿಸಿ ಸಂಬಂಧ ಖಾಸಗಿ ಕಂಪನಿಗಳು ಸರಿಯಾದ ರೀತಿಯಲ್ಲಿ ಪರಿಹಾರಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಅದನ್ನ ಗ್ರಾಹಕರ ಆಯೋಗದಲ್ಲಿ ಫಿರ್ಯಾದಿ ಸಲ್ಲಿಸುವ ಮೂಲಕ ನಾವು ಪಡೆಯಬಹುದಾಗಿದೆ.